ಕೊಟ್ಟಿದ್ದೀನಿ. ಇವತ್ತಲ್ಲ ನೆನ್ನೆನೇ ಕೊಟ್ಟಿದ್ದೀನಿ ನೋಡಿ ಮಾಡಿ ಅನ್ನ ಮಾಡೋದು. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಬನ್ನಿ ಫ್ರೆಂಡ್ಸ್, ನಾನು ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಅದು ಏನು ಹೇಗೆ ಅಂತ ವಿಡಿಯೋನ ಸ್ಕಿಪ್ ಮಾಡಿದೆ, ಹೆಂಡ್ವರೆಗೂ ನೋಡಿ. ಇಲ್ಲಿ ಬಂದ್ಬಿಟ್ಟು ಕೋತಿ ಮರಿ ಮತ್ತು ಬೆಕ್ಕು ಎರಡೂ ಆಟ ಆಡ್ತಾಯಿದ್ವು. ಅದೇ ವಿಡಿಯೋ ಮಾಡೋಣ ಅನ್ನೋಷ್ಟೊಳಗೆ ಅದಷ್ಟಕ್ಕದು ಇದಷ್ಟಕ್ಕೆ ಇದು ಹೋಗ್ತಾಯಿದೆ. ಆವಾಗಲೂ ಇನ್ನರ್ ಫೀಲಿಂಗು, ಇವರು ನಮ್ಮನ್ನು ಆಟ ಆಡೋಕ್ಕೂ ಬಿಡೋದಿಲ್ಲ, ಯಾವಾಗಲೂ ವಿಡಿಯೋ ಮಾಡೋದೆ ಅಂತ ಅಂದ್ಕೊಂಡು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತು ಬಂದ್ಬಿಟ್ಟು ಸೋಮವಾರ ಆಗಿರುತ್ತೆ ಫ್ರೆಂಡ್ಸ್. ಇವಾಗ ವಿಡಿಯೋನ ಆನ್ ಮಾಡ್ತಾ ಇದ್ದೀನಿ. ಇನ್ನೇನು 5:30 ಆ ಥರ ಆಗ್ತಾಯಿದೆ. ಇನ್ನು ಬೆಳಗ್ಗೆಯಿಂದನೂ ಇವುಗಳನ್ನ ಕಟ್ ಮಾಡಿ ಸ್ಟಿಚ್ ಮಾಡ್ತಾ ಇದ್ದೀನಿ. ನೆನ್ನೆ ಕೊಟ್ಟರು ಇವರು, ನೆನ್ನೆ ಬೆಳಗ್ಗೆ ಕೊಟ್ಟರು, ನಾಳೆ ಬೇಕು ಅಂತ. ಇನ್ನು ನೆನ್ನೆ ಎಲ್ಲನೂ ಕೆಲವೊಂದು ಬಟ್ಟೆಗಳಿದ್ವು, ಅವುಗಳನ್ನ ರೆಡಿ ಮಾಡಿದೆ. 3 ಪ್ಲೈನ್ ಬ್ಲೌಸಸ್, ಅವುಗಳನ್ನ ರೆಡಿ ಮಾಡಿದೆ. ಇವತ್ತು ನೋಡಿ ಇಲ್ಲಿ ಹಾಕಿದ್ದೀನಲ್ಲ, ಅವುಗಳನ್ನ ರೆಡಿ ಮಾಡಿದೆ. ಇನ್ನು ಇವತ್ತು ಇವುಗಳನ್ನ ಕಟ್ ಮಾಡಿ ಸ್ಟಿಚ್ ಮಾಡಿದ್ದೀನಿ. ನೋಡಿ ಇದು ವರ್ಕು ಇದರಲ್ಲೇ ಬಂದುಬಿಟ್ಟಿದೆ, ಅದನ್ನು ಸ್ಟಿಚ್ ಮಾಡಿದೆ. ಹಾಗೆ ಇದಕ್ಕೆ ಈ ಥರ ಕೊಟ್ಟಿದ್ದೀನಿ. ಹಾಫ್ ಸ್ಲೀವ್ಸೇ ಕೇಳಿದ್ದವರು, ಸ್ಲೀವ್ಸ್ಗೂ ಈ ಥರ ಬಂದಿತ್ತು. ಇದು ಒಂದಾಯ್ತಾ. ಮತ್ತು ಇದು ಡಿಸೈನ್ ಬ್ಲೌಸನ್ನ ಅವರು ಇದಕ್ಕೆ ಏನಾದರೂ ಡಿಸೈನ್ ನೀಡಿ ಅಂತ ಹೇಳಿದರು. ಇನ್ನು ಅದು ಎಲ್ಲ ಶೈನಿಂಗ್ಗೆ ಅಲ್ವಾ, ವೈಟ್ ಇದೆ. ನನ್ನ ಹತ್ರ ಇರೋದ್ರಲ್ಲೇ ಅಡ್ಜಸ್ಟ್ ಮಾಡಿದ್ದೀನಿ. ಯಾವ ಥರ ಇದೆ ಏನು ಅಂತ ನೋಡಿ. ಅಂದರೆ ಅವರೇ ಕೇಳಿದ್ರು ಇದೇ ಡಿಸೈನ್ ಬೇಕು ಅಂತ, ನಾನು ಇದು ಮಾಡಿದ್ದಲ್ಲ. ನೋಡಿ ಮಾಮೂಲಿ ಪಾಟ್ ನೆಕ್ಕು. ಇದು ಸಿಲ್ವರೇ ಆಗಿರೋದ್ರಿಂದ ಎಲ್ಲನೂ ಒಂದೇ ಥರ ಕಾಣಿಸ್ತಾ ಇದೆ. ಅದಕ್ಕೆ ವೈಟ್ ಬೀಡ್ಸ್ನ ಸೆಟ್ ಮಾಡಿದೆ, ಅದಕ್ಕೋಸ್ಕರನೇ ಇದಕ್ಕೆ ಈ ಥರ ಕೊಟ್ಟಿದ್ದೀನಿ. ಇದಕ್ಕೂ ಅಷ್ಟೇ ಹಾಫ್ ಸ್ಲೀವ್ಸೇ ಅವರು ಹೇಳಿರೋದು. ಈ ಥರ ಆಯಿತು. ಬ್ಲೌಸ್ಗೆಲ್ಲ ಹುಕ್ಸ್ ಎಲ್ಲ ಹಾಕಿ ಎಲ್ಲನೂ ಸ್ಟಿಚ್ ಮಾಡಿ ರೆಡಿ ಮಾಡಿಬಿಟ್ಟೆ. ಇನ್ನೇನು ಸಾಯಂಕಾಲ ಬರ್ತೀವಿ ಅಂತ ಹೇಳಿದರು. ಯಾವಾಗಾದರೂ ಬರಲಿ. ಸ್ಯಾರಿಗೆ ಫಾಲ್ಸನ್ನು ಸ್ಟಿಚ್ ಮಾಡಿ. ಇನ್ನು ಕೆಲವೊಬ್ಬರು ಐಬ್ರೋಗೆ, ಇವತ್ತು ಸೋಮವಾರ ಸಂತೆ ಆಗಿರುತ್ತೆ, ಕೆಲವೊಬ್ಬರು ಐಬ್ರೋಗೆಲ್ಲನೂ ಬರ್ತಾಯಿದ್ರು. ಹಾಗೆ ನನ್ನ ಕೆಲಸ ಆಗ್ತಾಯಿದೆ. ಬೆಳಗ್ಗೆ ಬಂದುಬಿಟ್ಟು ಪಲಾವ್ ಮಾಡಿದೆ, ಮಿಲ್ ಮೇಕರ್ ಅದನ್ನು ಹಾಕಿ ಪಲಾವ್ ಮಾಡಿಕೊಟ್ಟೆ ಮಕ್ಕಳಿಗೆ. ಇನ್ನು ನಮ್ಮವ್ರೂ ಬೇಗ ಹೋಗ್ತಾರೆ ಅಂತ ಹೇಳಿದರು ಅಂತ ನನ್ನ ಮಗ ಹೇಳ್ದ. ಸರಿ ಅಂತೇಳ್ಬಿಟ್ಟು ಅವ್ರಿಗೂ ಆಗೋ ಥರ ಅಂತ ಮಾಡಿದೆ. ಆದರೆ ಅವರು ಲೇಟಾಗಿಯೇ ಹೋದರು. ಸರಿ ಇನ್ನು ಇದಾರಲ್ವ ಅಂತ ಹೇಳ್ಬಿಟ್ಟು ಹೀರೆಕಾಯಿ ಬದನೆಕಾಯಿ ಹಾಕಿ ಎಲ್ಲನೂ ಬೇಳೆ ಸಾಂಬಾರು ಥರ ಮಾಡಿ ಮುದ್ದೆ ಮಾಡ್ಕೊಂಡು ಅವ್ರಿಗೆ ಕೊಟ್ಬಿಟ್ಟೆ. ಅವರು ತಿಂದ್ಬಿಟ್ಟು ಹೋಗಿದ್ದಾರೆ. ಇನ್ನು ನನ್ನ ಕೆಲಸ, ಅವ್ರು ಹೋದಾಗಿಂದ ನನ್ನ ಕೆಲಸ ಈ ಥರ ನಡೀತಾ ಇದೆ. ಈ ನಾಯಿ ಮರಿಗಳಿದಾವಲ್ಲ, ಅವುಗಳಿಗೊಂದು ಕಾವಲು ಕಾತ್ಕೊಳ್ಳೋ ಥರ ಆಗಿಬಿಟ್ಟಿದೆ. ಅವರಮ್ಮ ಆಚೆಯಿಂದ ಬರ್ತಾಳ, ಅವರಮ್ಮ ಇನ್ನು ಇವು ಕಿತ್ತಾಕ್ತವೆ, ಹಾಲು ಕುಡಿಯೋಕ್ಕೆ ಬರ್ತವೆ ಅಂತ ಹೇಳ್ಬಿಟ್ಟು ಅವರಮ್ಮ ಓಡಿ ಹೋಗುತ್ತೆ. ಆದರೆ ಇವನು ಹಿಂದೆನೂ ಓಡೋಗ್ತವೆ. ಎಲ್ಲಾದರೂ ಏನಕ್ಕಾದ್ರೂ ಸಿಕ್ಕೋಗ್ತವೇನೋ ಅಂತ ಹೇಳ್ಬಿಟ್ಟು ಭಯ ಆಗುತ್ತೆ. ಅದಕ್ಕೆ ಅವುಗಳು ನೋಡ್ಕೊಂಡು ನಾನು ಹೋಗೋದು, ಆ ಥರ ಆಗಿಬಿಟ್ಟಿದೆ. ಬನ್ನಿ ಫ್ರೆಂಡ್ಸ್, ಇನ್ನೇನು ಇವಾಗ ಹೀಟ್ರಿಗೆ ನೀರು ಹಾಕಿ ಸಾಯಂಕಾಲ ಸ್ನಾನಕ್ಕೆ ಎಲ್ಲನೂ ಮಾಡ್ಕೊಳ್ಳೋಣ. ಇನ್ನು ಸೋಮವಾರ ಇವತ್ತಲ್ವ. ಇನ್ನು ನನ್ನ ಮಗನೂ ಬಂದುಬಿಟ್ಟ, ಅದಕ್ಕೆ ಹಾಲು ಪ್ಯಾಕೆಟ್ ತೊಗೊಂಬರೋಕ್ಕೆ ಕಳಿಸಿದ್ದೀನಿ. ಅದನ್ನು ತೊಗೊಂಬಂದಿದ್ದಾನೆ. ಇನ್ನು ನಾಯಿ ಮರಿಗಳಿಗೂ ಹಾಕಿ ಅವನು ಕುಡಿಬೇಕು ಅದನ್ನೇ. ಬನ್ನಿ ಹೋಗೋಣ. ಇನ್ನು ಅಲ್ಲಿಂದ ಬಂದ ತಕ್ಷಣ ಅಂದರೆ ತಿರುಪತಿಗೆ ಈ ಥರ ಅದು ಇದು ಎಲ್ಲ ಕೆಲಸಗಳೆಲ್ಲ ಆಗಿದ ತಕ್ಷಣ ನನಗೆ ಬಟ್ಟೆ ಸ್ಟಿಚಿಂಗು ತುಂಬಾ ಪೆಂಡಿಂಗ್ ಇದ್ದೋಗಿತ್ತು. ಇನ್ನು ಅದು ಎಲ್ಲನೂ ಮಾಡಿಕೊಂಡು ಅವಾಗವಾಗ ವಿಡಿಯೋನ ಶೂಟ್ ಮಾಡಿಕೊಂಡೆ. ಇದು ಮತ್ತೆ ನೆಕ್ಸ್ಟು ಮಂಡೇ ಆಗೋಗಿರುತ್ತೆ. ಅವತ್ತು ಹೀಗೆ ಈ ಹಿಂದೆನೂ ತೋರಿಸ್ದೆ ಅಲ್ವ, ಒಂದು ಕಿವಿಗೆ ಓಲೆ ಇಟ್ಕೊಳ್ಳೋಕ್ಕಾಗಲಿಲ್ಲ ಅಂತ ಹೇಳಿಬಿಟ್ಟು. ಅದೇ ಇವತ್ತು ಒಂದು 5-4 ಡೇಸ್ ಆಗಿ ಬಿಟ್ಬಿಟ್ಟಿದ್ದೆ ಇದಕ್ಕೆ. ಸರಿ ಇವತ್ತು ಈಗ ತಾನೇ ಸ್ನಾನ ಮಾಡ್ಕೊಂಬಂದಿದ್ದೆ, ಏನಾದರೂ ತೇವಾಗಿರುತ್ತಲ್ಲ, ನೈಸಾಗಿ ಹೋಗುತ್ತೇನೋ ಅಂತ ಹೇಳಿಬಿಟ್ಟು ಇವತ್ತು ಟ್ರೈ ಮಾಡ್ತಾಯಿದ್ದೀನಿ. ಪೂಜೆ ಎಲ್ಲನೂ ಮುಗಿಸ್ಕೊಂಡು ಟ್ರೈ ಮಾಡ್ತಾಯಿದ್ದೀನಿ. ಅದು ಸ್ವಲ್ಪ ನನಗೇನೋ ಸ್ಕಿನ್ನಿಗೆ ಬೇರೆ ಎಲ್ಲೋ ಹೋಗಿ ತಾಗ್ದಂಗೆ ಆಗ್ತಾಯಿತ್ತು. ಇವತ್ತು ಏನಾದರೂ ಆಗಲಿ ಇಡಬೇಕು ಅಂತೇಳ್ಬಿಟ್ಟು ನನ್ನ ಮಗ ಇರು ಮಮ್ಮಿ ನಾನು ಇಡ್ತೀನಿ ನಿಧಾನಕ್ಕೆ ಅಂತೇಳ್ಬಿಟ್ಟು ಹೇಗೋ ಇದು ಮಾಡಿಕೊಂಡು ಇಟ್ಬಿಟ್ಟ. ಮತ್ತು ನಮ್ಮ ಚಿನ್ನ ಎಲ್ಲೋ ಹೋಗಿ ಬಂದಿತ್ತು, ಅದನ್ನು ಮಾತಾಡಿಸ್ತಾ ಇದ್ದೆ ನಾನು.
ಇನ್ನು ಅದು ಆಗಿದ್ದಾದಮೇಲೆ ಇದು ನೆಕ್ಸ್ಟ್ ಡೇ ಆಗಿರುತ್ತೆ. ಬೆಳಗ್ಗೆನೇ ಇನ್ನು ಬಾಕ್ಸ್ಗೆ ಅಂತ ಹೇಳಿಬಿಟ್ಟು ಮೊಸರನ್ನ ಮಾಡಿದ್ದೆ, ತುಂಬಾ ಚೆನ್ನಾಗಿತ್ತು. ಏನೂ ಇಲ್ಲ, ಇದು ಸ್ವಲ್ಪ ಒಗ್ಗರಣೆನ ಹಾಕ್ಕೊಂಬಿಟ್ಟು ತುಪ್ಪ ಮತ್ತು ಸಾಸಿವೆ, ಒಣಮೆಣ್ಸಿನ್ಕಾಯಿ, ಕರಿಬೇವು ಹಾಕಿ ಒಗ್ಗರಣೆ ಹಾಕ್ಕೊಂಬಿಟ್ಟು ಮತ್ತು ಅನ್ನ, ಅದಕ್ಕೆ ಮೊಸರು, ಸ್ವಲ್ಪ ಹಾಲು ಮತ್ತು ಈ ಥರ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕಿದ್ದೀನಿ. ಹಾಗೆ ದಾಳಿಂಬೆ ಕಾಳು, ಉಪ್ಪು, ಕೊತ್ತಂಬರಿ ಹಾಕಿ ಮೊಸರನ್ನ ಮಾಡಿದೆ. ಮತ್ತು ನನ್ನ ಚಿಕ್ಕ ಮಗನಿಗೆ ಚಪಾತಿಗೆ ಅಂತ ಹೇಳಿಬಿಟ್ಟು ಕಲಸಿ ಇಟ್ಟಿದ್ದೀನಿ. ಇನ್ನು ಮೊಸರನ್ನ ಅಂದರೆ ನಮ್ಮ ದೊಡ್ಡವನು ಇಷ್ಟಪಟ್ಟು ತಿಂತಾನೆ, ಚಿಕ್ಕವನು ತಿಂತಾನೆ. ಸರಿ ಚಪಾತಿ ಮಾಡಿ ಕೊಟ್ಬಿಡೋಣ ಅಂತ ಹೇಳಿಬಿಟ್ಟು ಚಪಾತಿನ ಮಾಡ್ತಾಯಿದ್ದೀನಿ. ನೋಡಿ, ಚಪಾತಿ ಅಂದರೆ ಅವನಿಗೆ ಇಷ್ಟ, ನಮ್ಮ ಚಿಕ್ಕವನಿಗೆ. ಸರಿ ಹೇಗಿದ್ರೂ ತಿಂತಾರೆ ಬಿಡು ಅಂತ ಹೇಳ್ಬಿಟ್ಟು, ಯಾವಾಗಲೂ ಅನ್ನ ಅದು ಇದು ಅಂತ ಹೇಳ್ಬಿಟ್ರೆ ಅವ್ರಿಗೂ ಬೋರು ಹೊಡಿಯುತ್ತಲ್ವ, ಅದಕ್ಕೋಸ್ಕರ ಇರಲಿ ಅಂತ ಹೇಳ್ಬಿಟ್ಟು ಈ ಥರ ಚಪಾತಿ ಎಲ್ಲನೂ ಮಾಡಿ ಕೊಟ್ಟೆ. ಇನ್ನು ಅವರೆಲ್ಲ ಹೋಗಿದ್ದಾದಮೇಲೆ ನನ್ನ ಕಾಫಿ ಟೈಮ್. ಮತ್ತು ಕಾಫಿ ಎಲ್ಲನೂ ಕುಡಿದು ಮತ್ತು ಮುದ್ದೆ, ರೈಸು ಆ ಥರ ಎಲ್ಲ ಏನಾದರೂ ಮಾಡ್ಕೊಳ್ಳೋ ಅಂಥದ್ದು. ಇನ್ನು ಇಲ್ಲಿ ಬಂದ್ಬಿಟ್ಟು ಕಾಫಿ ಎಲ್ಲನೂ ಕುಡ್ದಿದ್ದಾದಮೇಲೆ ಇದು ಬಂದ್ಬಿಟ್ಟು ಚಪಾತಿಗೆ ಗ್ರೇವಿ ಥರ ಮಾಡಿದ್ದೆ ಅಲ್ವಾ, ಅದು ತೋರಿಸ್ತಾ ಇದ್ದೀನಿ. ಇನ್ನು ಅದೆಲ್ಲ ಆಗಿದ್ದಾದಮೇಲೆ ನೆಕ್ಸ್ಟ್ ಮತ್ತೆ ಬಟ್ಟೆ ಸ್ಟಿಚ್ಚಿಂಗು. ಹಾಯ್ ಫ್ರೆಂಡ್ಸ್, ನೋಡಿ ಇವತ್ತು ಕೆಲವೊಂದು, ಅಂದರೆ ಇವತ್ತಲ್ಲ ನೆನ್ನೆನೇ ಸ್ಟಿಚ್ ಮಾಡಿದ್ದೆ ಕೆಲವೊಂದು ಬ್ಲೌಸ್ಗಳನ್ನ. ಮತ್ತು ಇವತ್ತು ಅರ್ಧ ಬ್ಲೌಸ್ ಇತ್ತು, ಅದನ್ನು ರೆಡಿ ಮಾಡಿದೆ. ಸರಿ ಬನ್ನಿ, ಯಾವೆಲ್ಲ ಬ್ಲೌಸ್ನ ರೆಡಿ ಮಾಡಿದೆ ಏನು ಹೇಗೆ ಅಂತ ಹೇಳ್ಬಿಟ್ಟು ಇವಾಗ ತೋರಿಸ್ತೀನಿ. ಬನ್ನಿ ನೋಡಿ. ಫಸ್ಟು ಬ್ಲೌಸ್ ಬಂದ್ಬಿಟ್ಟು ಇದಾಗಿರುತ್ತೆ ನೋಡಿ. ಇದಕ್ಕೆ ಒಂದು ಸೈಡ್ ಬಪ್ಪು ಆ ಥರ ಇಟ್ಟಿದ್ದೀನಿ ನೋಡಿ. ಇದು ಮತ್ತು ಅಂದರೆ ಒಂದು ಸೈಡ್ ಅಂದರೆ ಒಂದೇ ಕೈಗಲ್ಲ, ಎರಡು ಕೈಗೂ ಇಟ್ಟಿದ್ದೀನಿ. ಆದರೆ ಮೇಲ್ಗಡೆ ಮಾತ್ರ ಬಪ್ಪು ಇಟ್ಟಿರೋಂಥದ್ದು ಈ ಥರ. ಇವಾಗೆಲ್ಲ ಇದೆ ಅಲ್ವಾ, ಲೇಟೆಸ್ಟ್ ಟ್ರೆಂಡಿಂಗ್ ಅಲ್ವಾ, ಅದಕ್ಕೆ ಈ ಥರ ಇಟ್ಟಿದ್ದೀನಿ. ಮತ್ತು ಇದು ಬಂದ್ಬಿಟ್ಟು ಬ್ಯಾಕ್ ಬಂದ್ಬಿಟ್ಟು ಈ ಥರ ನೋಡಿ, ಇಲ್ಲಿ ಪೋಟ್ಲೀಸ್ ಕೊಟ್ಟು ಇದ್ದೀನಿ. ಹಾಗೆ ಇದು ಬೋಟ್ ನೆಕ್, ಬ್ಯಾಕಲ್ಲಿ ಐ ನೆಕ್ ಕೊಟ್ಟಿದ್ದೀನಿ. ಈ ಫ್ರಂಟ್ ಮಾತ್ರ ಈ ಥರ ನೋಡಿ ಸ್ಟಾರ್ ನೆಕ್ ಕೊಟ್ಟಿದ್ದೀನಿ. ಫ್ರಂಟಲ್ಲಿ ಶೇಪು ಬರೋ ಥರ ಈ ಥರ ಇದೆ. ಅದು ಅಂದರೆ ಫ್ರಂಟ್ ಹುಕ್ಸೆ, ಬ್ಯಾಕ್ ಹುಕ್ಸ್ ಏನಲ್ಲ. ಇದು ಅಷ್ಟೇ ನೋಡಿ, ಕೆಳಗಡೆನೂ ಅಷ್ಟೇ ಈ ಥರ ಕೊಟ್ಟಿದ್ದೀನಿ. ಫೋಟೋ ಮತ್ತು ಬ್ಯಾಕ್ ಕ್ಯಾಮ್ರಾಯಿಂದ ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು. ಒಂದು ಬಂದ್ಬಿಟ್ಟು ಈ ಥರ ಇದೆಯಲ್ಲ, ಅಂದರೆ ನಾವು ಹಾಗೆ ನೋಡೋಕ್ಕಿಂತೂ ಬ್ಯಾಕ್ ಕ್ಯಾಮ್ರಾಯಲ್ಲಿ ಸೆಟ್ ಮಾಡಿಬಿಟ್ಟು ಕೆಳಗಡೆ ನೀಟಾಗಿ ಆವಾಗ ನೋಡಿದ್ರೆ ಚೆನ್ನಾಗಿರುತ್ತೆ. ಇದೊಂದಾಯಿತು. ಇನ್ನೊಂದು ಬಂದ್ಬಿಟ್ಟು ಇದು ಬೋಟ್ ನೆಕ್ಕು, ಬ್ಯಾಕಲ್ಲಿ ಬಟನ್ ಇಡೋಕ್ಕೆ ಹೇಳಿದರು ನೋಡಿ. ಅಂದರೆ ಫ್ರಂಟ್ ಹುಕ್ಕೆ, ಇದನ್ನು ಬೋಟ್ ನೆಕ್ ಆದ್ರೂ ಫ್ರಂಟ್ ಹುಕ್ಕೆ ನೋಡಿ, ಈ ಥರ ಬಟನ್ ಇಕ್ಕಿದ್ದೀನಿ. ಮತ್ತು ರೌಂಡ್ ಶೇಪಲ್ಲಿ ಬಟನ್ ಇಕ್ಕಿದ್ದೀನಿ. ಇದು ಹ್ಯಾಂಡ್ಸ್ಗೆ ಬಂದ್ಬಿಟ್ಟು ಈ ಥರ ಓಪನ್ ಇದು ಮಾಡಿ ಅದರಲ್ಲಿ ಈ ಥರ ಬೋ ಥರ ಕೊಟ್ಟು ಈ ಥರ ಮಾಡಿದ್ದೀನಿ. ಇದೊಂದು ಆಯ್ತಲ್ವ, ಎರಡಾಯಿತು. ಮತ್ತು ಇವತ್ತು ಇದರಲ್ಲಿ ಅರ್ಧ ಹಾಗೆ ಇದ್ದು ಇಷ್ಟೊತ್ತು ನನಗೆ ಈ ಥರ ಮಾಡ್ತೀವಲ್ಲ ಈ ಡಿಸೈನಿಗೆ, ಇದಕ್ಕೆ ಇದೇ ಅರ್ಧ. ಅವು ಸ್ಟಿಚ್ ಮಾಡೋಕ್ಕಿಂತ ಟೈಮು ಜಾಸ್ತಿ ಇವುಗಳಿಗೆ ತಗೊಳುತ್ತೆ. ಇವನ್ನ ಮಾಡೋದು ಅಂದರೆ ಎಲ್ಲ ಅದು ನೋಡಿದ್ರೆ ಸಿಂಪಲ್ ಅನಿಸುತ್ತೆ, ಆದರೆ ತುಂಬಾ ಟೈಮ್ ತಗೊಳುತ್ತೆ ಆ ಥರ ನೋಡಿದ್ರಿ. ಮತ್ತು ಇದು ಬಂದ್ಬಿಟ್ಟು ಹ್ಯಾಂಡ್ಸ್ಗೆ ಎಲ್ಲನೂ ಈ ಥರ ರೌಂಡು ಇದು ಶೇಪ್ ಕೊಟ್ಟು ಮತ್ತು ಮಧ್ಯದಲ್ಲಿ ಈ ಥರ ಪೋಟ್ಲಿಗಳನ್ನ ಇಟ್ಟಿದ್ದೀನಿ. ಆ ಕಡೆ ಈ ಕಡೆ ಎರಡೂ ಕಡೆ. ಮತ್ತು ಅದಕ್ಕೆ ಸ್ಯಾರಿಗೆ ಬಂದಿರೋ ಲೇಸ್ ಯಾಕೆ ವೇಸ್ಟ್ ಆಗೋದು ಅಂತ ಹೇಳ್ಬಿಟ್ಟು ಅದನ್ನು ಮೇಲ್ಗಡೆ ಆ ಥರ ಹಾಕಿದ್ದೀನಿ. ಹಾಗೆ ಇದಕ್ಕೆ ಥ್ರೆಡ್ಸು ಈ ಥರ ಇಟ್ಟಿದ್ದೀನಿ. ಬ್ಯಾಕು ಬಂದ್ಬಿಟ್ಟು ಈ ಥರ, ಬ್ಯಾಕು ಅಷ್ಟೇ ಶೇಪ್ ಕೊಟ್ಟು ಮಧ್ಯದಲ್ಲಿ ಪೋಟ್ಲೀಸ್ ಎಲ್ಲನೂ ಇಟ್ಟು ಈ ಥರ ಸ್ಟಿಚ್ ಮಾಡಿದ್ದೀನಿ ನೋಡಿ. ಫ್ರಂಟಲ್ಲೂ ಅಷ್ಟೇ ಇಷ್ಟೂ ಹಾಕ್ಬಿಟ್ಟಿದ್ದೀನಿ ಈ ಸರಿ. ಚೆನ್ನಾಗಿರತ್ತೆ ಇದು. ಒಂಥರ ಅಂದರೆ ಒಂಥರ ಸಿಂಪಲ್ಲು ಅನಿಸುತ್ತೆ, ಆದರೆ ನೋಡೋಕ್ಕೆ ಗ್ರ್ಯಾಂಡಾಗೆ ಅನಿಸುತ್ತೆ. ಅದ್ರ ಕೆಲಸನೂ ಅಷ್ಟೇ ಇರುತ್ತೆ. ನಾವು ಬೇರೆ ಡಿಸೈನ್ಗಿಂತೂ ಇದೇ ನನಗೆ ತುಂಬಾ ಕಷ್ಟ ಅನಿಸುತ್ತೆ.
ಅದು ಇವುಗಳನ್ನ ಸುತ್ತಿ ಸ್ಟಿಚ್ ಮಾಡಿ ಇದು ಮಾಡೋಷ್ಟರೊಳಗೆ ಬೇರೆ ಡಿಸೈನ್ ಹೊಲ್ದು ಬಿಡ್ಬೋದು ಅಂತ ಹೇಳಿ ಅನಿಸುತ್ತೆ. ಇವು ಮೂರನ್ನೂ ಕೆಳಗಡೆ ಸೆಟ್ ಮಾಡಿಬಿಟ್ಟು ಫ್ರಂಟ್ ಕ್ಯಾಮ್ರಾಯಿಂದ ಯಾವ ಥರ ಇರುತ್ತೆ ಏನು ಹೇಗೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಬನ್ನಿ. ಇನ್ನು ಇವತ್ತು ಬಂದ್ಬಿಟ್ಟು ಬುಧವಾರ ಆಗಿರತ್ತೆ. ಬುಧವಾರ ಇನ್ನು ಇವಾಗ ಇವುಗಳನ್ನ ಎಲ್ಲನೂ ಸ್ಟಿಚ್ ಮಾಡಿದೆ ಅಲ್ವಾ. ಬೆಳಿಗ್ಗೆ ಎಗ್ ರೈಸ್ ಮಾಡಿಕೊಟ್ಟೆ ಮಕ್ಕಳಿಗೆ. ಎಗ್ ಹಾಕಿ ನಡುವೆ ಎಲ್ಲ ವೆಜ್ ರೈಸ್ ಮಾಡಿಕೊಡ್ತಾ ಇದ್ದೆ ಅಲ್ವಾ. ಇವಾಗ ಕಾರ್ತಿಕ್ ಮಾಸ ಹೊರಟೋಗಿದೆ, ನಾನ್ ವೆಜ್ ತಿನ್ಬೋದು, ಅದಕ್ಕೆ ಎಗ್ ರೈಸ್ ಮಾಡಿಕೊಟ್ಟೆ. ಮತ್ತು ಮನೆಯಲ್ಲಿ ಇದು ಅಲಸಂದೆ ಸಾಂಬಾರು ಅಲಸಂದೆ ಹುಳಿ ಮಾಡಿದ್ದೆ, ಚೆನ್ನಾಗಿ ಬಂದಿತ್ತು. ಇನ್ನೊಂದು ಮುದ್ದೆ ಇನ್ನೂ ತಿನ್ನಲೇ ಇಲ್ಲ. ಇಲ್ಲಿ ಇದನ್ನು ರೆಡಿ ಮಾಡಿಬಿಡೋಣ, ಹುಡುಗಿ ಕೇಳ್ತಾ ಇದ್ರು ಆಯಿತಾ ಅಂತ ಹೇಳ್ಬಿಟ್ಟು. ಅದಕ್ಕೆ ಇದು ಅರ್ಧ ಇದ್ದೋಗಿತ್ತು ಹಾಗೆ ಬ್ಯಾಲೆನ್ಸು, ಅದಕ್ಕೆ ಇದನ್ನು ರೆಡಿ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಬನ್ನಿ ಇವಾಗ ಸ್ವಲ್ಪ ಊಟ ತಿಂದ್ಬಿಟ್ಟು ಇವುಗಳನ್ನ ಎಲ್ಲ ಸೆಟ್ ಮಾಡಿ ಫೋಟೋ ಹಿಡಿದ್ಬಿಟ್ಟು ಸ್ವಲ್ಪ ಊಟ ತಿಂದ್ಬಿಟ್ಟು ಮತ್ತು ಇದಾವೆ ಫ್ರೆಂಡ್ಸ್. ಇನ್ನು ಬಟ್ಟೆ ಸ್ಟಿಚ್ಚಿಂಗು ಇದೆ. ಅದೇ ನಾಳೆ ಎಲ್ಲೋ ಹೋಗಬೇಕಾಗಿದೆ. ತಲೆಗೆ ಮೆಹಂದಿ ಹಾಕ್ಕೊಳ್ಳೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಬನ್ನಿ ಹಾಗೆ ನೋಡ್ತಾ ಇರಿ ಏನೆಲ್ಲ ಆಗುತ್ತೆ ಏನು ಹೇಗೆ ಅಂತ ಹೇಳ್ಬಿಟ್ಟು. ನೋಡಿದ್ರಲ್ಲ ಫ್ರೆಂಡ್ಸ್, ನಾನು ಬಟ್ಟೆನ ಈ ಥರ ಸ್ಟಿಚ್ ಮಾಡಿದೆ. ಸಿಂಪಲ್ ಆಗಿರುತ್ತೆ. ಇವಾಗಿನ ಟ್ರೆಂಡು ಡಿಸೈನ್ ಅನ್ನೋದು ಈ ಥರ ಎಲ್ಲನೂ ಬೋಟ್ ನೆಕ್ಕು ಈ ಥರ ಎಲ್ಲನೂ ಇಟ್ಟಿರೋವಂಥದ್ದು. ಇನ್ನು ಬಟ್ಟೆನ ಸ್ವಲ್ಪ ಅರ್ಜೆಂಟ್ ಮಾಡ್ತಾಯಿದ್ರು. ಎಲ್ಲನೂ ಕೆಲವೊಂದೆಲ್ಲ ಇದ್ದೋಗಿದ್ದಿದ್ವು ಎಲ್ಲನೂ ಬೇಗ ಎಲ್ಲವನ್ನು ಸ್ಟಿಚ್ ಮಾಡಿ ಒಬ್ಬೊಬ್ಬರದಾಗಿ ಫಿನಿಶ್ ಮಾಡ್ತಾಯಿದ್ದೀನಿ. ಹಾಗೆ ನಿಮಗೂ ತೋರಿಸ್ತೀನಿ. ಈ ಬಟ್ಟೆ ಸ್ಟಿಚ್ಚಿಂಗು ಇದೆ, ಎಲ್ಲಾದರೂ ಓಡಾಡೋದನ್ನು ಈಗಲೇ ಬರ್ತಾಯಿದೆ. ಸರಿ, ಹೇಗಾದರೆ ಹಾಗಾಗಲಿ ಎಲ್ಲನೂ ನಿಮಗೂ ತೋರಿಸಿ ವಿಡಿಯೋನ ಶೇರ್ ಮಾಡ್ಕೊತೀನಿ. ಇದಾಗಿರುತ್ತೆ ಇವತ್ತು.